ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಿಮ್ಮ ಅಡುಗೆ ಮನೆಯಲ್ಲಿದೆ ನಿಮ್ಮ ಆರೋಗ್ಯ. ನೀವು ಸೇವಿಸುವ ಆಹಾರದಲ್ಲಿದೆ ನಿಮ್ಮ ಉತ್ತಮವಾದ ಆರೋಗ್ಯದ ಗುಟ್ಟು ಎಂಬುದಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜುಲೈ 20ರ ಶನಿವಾರದಂದು ಪಟ್ಟಣದಲ್ಲಿ ಆಯೋಜಿಸಿರುವುದಾಗಿ ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ತಿಳಿಸಿದರು. ಪಟ್ಟಣದಲ್ಲಿ ಆಯೋಜಿಸಿರುವ ವಿಶೇಷ ಉಪನ್ಯಾಸದ ಕುರಿತಾಗಿ ತಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಗುರೂಜಿಯವರು, ಮಿರಾಕಲ್ ಡ್ರಿಂಕ್ಸ್ ಎಂ ರಾಜು ಎಂದೇ ಖ್ಯಾತಿ ಗಳಿಸಿರುವ ನಿವೃತ್ತ IAS ಅಧಿಕಾರಿ MS ರಾಜುರವರು ಕ್ಯಾನ್ಸರ್, ಮಧುಮೇಹ, ರಕ್ತದೊತ್ತಡ ಮತ್ತು ಹೃದಯ ಸ್ತಂಭನದಂತಹ ಗಂಭೀರ ಕಾಯಿಲೆಗಳನ್ನು ಸರಳ ಆಹಾರ ಸೇವನೆ ಮೂಲಕ ದೂರವಿಡುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜುಲೈ 20ರ ಶನಿವಾರದಂದು ಕೆಂಬಾಳು ಸುಮಿತ್ರಾ ಪ್ರಕಾಶ್ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ನಡೆಸಿಕೊಳ್ಳಲಿದ್ದು, ತಾಲೂಕಿನ ಜನತೆ ಇದರ ಸದುಪಯೋಗಕ್ಕೆ ಮುಂದಾಗಿ ಉತ್ತಮ ಆರೋಗ್ಯ ಪಡೆಯುವಂತೆ ಸೂಚಿಸಿದರು. ತಮ್ಮ ಸಂಬಂಧಿಕರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಆಸ್ಪತ್ರೆಗಳಿಂದಲೂ ಗುಣವಾಗದ ರೋಗವನ್ನು MS ರಾಜುರವರು ಗುಣಪಡಿಸಿದ್ದಾರೆ. ಇಂತಹ ವ್ಯಕ್ತಿಯಿಂದ ನಮ್ಮ ತಾಲೂಕಿನ ಜನತೆಗೆ ಅನುಕೂಲವಾಗಲೆಂದು ಮೆಳೆಯಮ್ಮ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅಮೋಘ್ರವರು ಕಾರ್ಯಕ್ರಮ ಆಯೋಜಿಸಿದ್ದು, ಇದರ ಸದುಪಯೋಗಕ್ಕೆ ಮಹಿಳೆಯರು, ಪುರುಷರು ಮುಂದಾಗಬೇಕೆಂದರು. ಚಂದ್ರಶೇಖರ್ ಗುರೂಜಿ ಹಾಗೂ ಮೆಳೆಯಮ್ಮ ಚಾರಿಟಬಲ್ ಟ್ರಸ್ಟಿಂದ ಇದೇ 20ನೇ ತಾರೀಕು ಶನಿವಾರ ಸುಮಿತ್ರಾ ಪ್ರಕಾಶ್ ಕನ್ವೆನ್ಷನ್ ಕೆಂಬಾಳ್ ಚನ್ನರಾಯಪಟ್ಟಣದಲ್ಲಿ ಟ್ರಸ್ಟಿನ ಕಾರ್ಯದರ್ಶಿಯಾದ ಸೆಕ್ರೆಟರಿ ಅಮೋಘ್ ಹಾಗೂ ನಾನು ಒಂದು ತೀರ್ಮಾನ ತಗೊಂಡಿದ್ದೆ. ಈ ಸಲ MS ರಾಜು ಅಂತೇಳಿ ಮಿರಾಕಲ್ ಡ್ರಿಂಕ್ಸ್ ಅಂತ MS ರಾಜು ಅಂತ ಅವರು ತಂದೆಗೆ ಕ್ಯಾನ್ಸರ್ ಬಂತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಈ ಔಷಧಿ ಮತ್ತು ಇದರ ಕ್ಯೂರಬಲ್ಗೆ ಪ್ರಯತ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವ ಕ್ಯಾನ್ಸರ್, ಶುಗರ್, BP, ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿದೆ ಅಂದರೆ ಅವರ ಉದ್ದೇಶ ಒಂದೇ, ನಿಮ್ಮ ಆರೋಗ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಅಂತ. ಯಾವಾಗ ಅಡುಗೆ ಮನೆ ಹಳಿ ತಪ್ಪಿದೆಯೋ ಅಲ್ಲಿಂದ ನಿಮ್ಮ ಆರೋಗ್ಯ ಹಾಳಾಗ್ತಿತ್ತು ಅರಿವು ಮೂಡಿಸ್ಲಿಕ್ಕೆ ಈ ಕಾಯಿಲೆ ಬಗ್ಗೆ ಉಪದೇಶನ ಮಾಡ್ತಾರೆ, ಟ್ರೀಟ್ಮೆಂಟು ಕೊಟ್ಟು ತುಂಬ ಹೆಸರು ಮಾಡಿರೋಂಥ MS ರಾಜು ಅವರು. ನಾನು ಅನಿರೀಕ್ಷಿತವಾಗಿ ನನ್ನ ಭಾವನಿಗೆ ಈ ಕಿಡ್ನಿ ಪ್ರಾಬ್ಲಮ್ ಆಯಿತು. ಅವ್ರ ಕಿಡ್ನಿ 6.7 ಏನೋ ಇತ್ತು. ಎಲ್ಲ ಕಡೆ ತೋರಿಸಿದಾಗ ಅದು ಕ್ಯೂರಬಲ್ ಅಂತ ಅನ್ನಿಸ್ಲಿಲ್ಲ. ಕೊನೆಗೆ ಅನಿರೀಕ್ಷಿತವಾಗಿ ನಾವು ಹೋದೋ ಅಲ್ಲಿಗೆ ಅವರ ಏನು ಸಲಹೆ ಮತ್ತು ಉಪದೇಶ ಟ್ರೀಟ್ಮೆಂಟಿಂದ ಇವತ್ತು 4.5 ಇದೆ. ಆಗ ಅವರ ಅವರು ಬಿಹಾರದಲ್ಲಿ IAS ಆಗಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ MS ರಾಜು ಅವರು ಅವ್ರಿಗೊಂದು ಮನವಿ ಮಾಡ್ಕೊಂಡೆ, ನೀವು ಯಾಕೆ ನನ್ನ ತಾಲೂಕಿನ ಜನಕ್ಕೆ ಉಪದೇಶ ಮಾಡಬಾರ್ದು ಅಂದೆ. ಅವರು ಒಪ್ಪಿಗೆ ಕೊಟ್ಟರು. ತುಂಬ ಬ್ಯುಸಿ ಇದ್ದರೂ ಒಪ್ಪಿಗೆ ಕೊಟ್ಟರು. ಆಯಿತು ಗುರೂಜಿ, ನಾವು ಬರ್ತೀವಿ ಅಂತ. ಇದೇ ತಿಂಗಳು 20ನೇ ತಾರೀಕು ಬೆಳಿಗ್ಗೆ 10ರಿಂದ 12 ಗಂಟೆವರೆಗೂ ಕೆಂಬಾಳ ಪ್ರಕಾಶ್ ಸುಮಿತ್ರಾ ಕನ್ವೆನ್ಷನಲ್ಲಿ ಉಪದೇಶ ವಿತ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇಡೀ ನನ್ನ ತಾಲೂಕಿನ ಎಲ್ಲ ಹೆಣ್ಣುಮಕ್ಕಳು, ಯಾಕೆಂದರೆ ಹೆಣ್ಣುಮಕ್ಕಳಿಗೆ ಇದು ಪ್ರಮುಖವಾದ ಕಾರ್ಯಕ್ರಮ. ಉದ್ದೇಶ ಅಂದರೆ ಇವತ್ತು ಅಡುಗೆ ಮನೆ ಅವ್ರ ಕೈಲಿದೆ. ಇತ್ತೀಚೆಗಿನ ಹೋಟೆಲ್, ಸ್ವಿಗ್ಗಿ ಅಂತ ಹೋಗಿ ಎಲ್ಲ ಮಕ್ಕಳ ಆರೋಗ್ಯ ಇವತ್ತು ಚಿಕ್ಕ ಮಕ್ಕಳಿಗೆ ಶುಗರ್, BP, ಕ್ಯಾನ್ಸರ್ ಮತ್ತೆಲ್ಲಕ್ಕಿಂತ ಹೃದಯ ಸ್ತಂಭನ ಕಾಯಿಲೆ ಬರ್ತಿದೆ. ಇದಕ್ಕೆ ಯಾಕೆ ಬರ್ತಿದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಇವತ್ತಿನ ಯುವಜನತೆ ಮತ್ತು ಮಹಿಳೆಯರಿಗೆ ಒಳ್ಳೆಯದಾಗಲಿ ಅಂತ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಚಾರಿಟಬಲ್ ಟ್ರಸ್ಟ್, ಮೆಳಿಯಮ್ಮ ಚಾರಿಟಬಲ್ ಟ್ರಸ್ಟಿಂದ ತಾಲೂಕಿನ ಎಲ್ಲ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯರೇ, ಖಂಡಿತ ಬನ್ನಿ. ಈ ಉಪದೇಶದ ಜೊತೆಗೆ ಈ ಆರೋಗ್ಯನೂ ಸರಿಪಡಿಸ್ಕೊಳ್ಳಿ ಅಂತ ಈ ಮಾಧ್ಯಮದ ಮೂಲಕ ಹೇಳ್ತೀನಿ.